ಆ ಸರ್ವೇರ್ ಅತ್ತೇರಿ ಅವರಪ್ಪ ಸಿದ್ದೇರಿ ಆಕಿ ಮಲ್ಲಿ ಇವ್ರು ಮಾತ್ರ ನಮ್ಮ ಅಣ್ಣಗ ಮೋಸ ಮಾಡಿ ಸಾಯಿ ಹೊಡೆದಾರ. ತೆಂಗಿನ ಪರಿಕೆ ಒರೆಸ್ಯಾಡ್ರಿ. ಮತ್ತ ತೊಗರಿ ಗಿಡ ಕಿತ್ ಹಾಕ್ಯಾಳ ಮ್ಯಾಗ. ಒಣ ಹುಲ್ಲು ಎಳ್ದಾಳ. ಒಬ್ಬನಿಗೆ ಗಬ್ಸಾಳಿಗವನಿಗೆ ಕರ್ಸ್ಯಾಳ ಹೆಣ ಒಯ್ದು ಹೋಗಿಲ್ಲ ಕೊಡ್ಡಿನ ಮ್ಯಾಗ. ಇನ್ನು ನಮ್ಮ ಹೊಲದ ಬಲ್ಲಿ ಅವ್ರು ನೋಡ್ಲಿಕ್ಕಂದ್ರ ಸುಟ್ಟು ಬಿಡವ್ರಿ ಅವ್ರು ಮಧ್ಯಾಹ್ನದಾಗ ರ್ಯಾಲಿ ಸಂಜಿಕೆ ರ್ಯಾಲಿ. ಸಮುದಾಯಕ್ಕೆ ಭಾಳ ನಮ್ಮ ಕೇರಿ ಒಳಗ ಭಾಳ ಅನ್ಯಾಯ ಆಗ್ಯದ. ಯಾರು ಊಟ ಮಾಡ್ಲಾಗ್ಯಾರ ಇಂಥ ಪರಿಸ್ಥಿತಿ ಮುಂದೆ ಯಾರಿಗೆ ಬರ್ಬೇಕು ನಾನು ಕಳ್ಕೊಳ್ಳಿ ಮರಿ. ಯಾಕಂತ ಕೇಳಿದ್ರೆ ನಮ್ಮ ಹುಡುಗ ಕಲ್ತರು ಮಕ್ಕಳ ಹೆಸರು ಹೇಳೋದು ಅವ್ರ ಹೆಸರು ಹೇಳೋದು ಏನು ಮಾಡ್ತಾರೆ ಇಲಾಖೆ ಏನು ಮಾಡ್ತದೆ ಇಲ್ಲಿ? ನಮ್ಮ ಕೈ ತಗೊಂಡು ನಮ್ಮ ಕಣ್ಣು ತುರ್ಸ್ಲಕತ್ತಾರ. ಶನಿವಾರ ಚಾಟಿ ಮೇಲೆ ಅವ್ರ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಯಾನ್ರಿ. ಕೆಲ್ಸಕ್ಕೆ ಹೋಗೋಣ ಚಪ್ಪಲ ಇಲ್ಲೇ ಅದಾವ ನಿಮ್ಮ ಅಪ್ಪಿಲ್ಲ ಅಂತ ಹೇಳ್ಯಾರ. ನಮ್ಮ ಮಗಳು ಬಿತ್ತಿ ತೊಗೊಂಡು ಹೋಗೋಣ ಸರ. ಆಮೇಲೆ ಹೊಳೆ ಬರಾಗ 2 ಗಂಟೆಗೆ ಹೊಳೆ ಬರಾಗ ಚಪ್ಪಲ್ ಹಾಕೊಂಡು ನಿಮ್ಮ ಅಪ್ಪ ಹೋಗ್ಯಾನ ಬಿತ್ತಿ ತೊಗೊಂಡು ಹೋಗಂತ ಹೇಳ್ಯಾರ. ಹೇಳಿಂದ ಮುಂದೆ ನಾವು ಅವ್ರ ಮನೆಗೆ ಕೇಳಕ್ಕೆ ಹೋಗಿ ಸರ, ನಿಮ್ಮ ಅಣ್ಣ ಬಂದಿಲ್ಲ ಅಂತ ಹೇಳ್ಯಾಳ್ರಿ. ಬಂದಿಲ್ಲ ಅಲ್ಲೇ ಎಲ್ಲೇ ಹೋಗ್ಯಾನ ಅಂತ ಹೇಳ್ಯಾರ. ಹೋಗ್ಯಾನ ಅಂತ ಹೇಳಿದ ಮರುದಿನ ಮುಂಜಾನೆ ಮತ್ತೆ ನಮ್ಮ ಮಗ ಹೋಗ್ಯಾನ ಹುಡ್ಕ್ಯಾಡ್ಲಕ್ಕ. ಆ ಕಡೆ ಹೋಗ್ಬೇಡ ಈ ಕಡೆ ಹೋಗಿ ಕಬ್ಬಿನೊಂದಾಗತ್ತೆ ಹುಡ್ಕ್ಯಾಡಕ್ಕೆ ಕಳಿಸ್ಯಾಡ್ರಿ ಸರ್. ಹುಡ್ಕ್ಯಾಡಕ್ಕೆ ಕಳಿಸಿದ ಹೆಣ ಬಿದ್ದ ಜಾಗ ಕಡೆ ಬಿಟ್ಟಿಲ್ರಿ. ಬಿಟ್ಟಿಲ್ಲ. ಮುಂದೆ 2 ದಿವಸ ಹೋಗ್ಯದ. ಮಂಗಳವಾರ ದಿವಸ ಮತ್ತೆ ನಮ್ಮ ಮಗ ಹುಡ್ಕ್ಯಾಡಕ್ಕೆ ಹೋಗ್ಯಾನ್ರಿ. ನಮ್ಮ ಅಣ್ಣನ ಮಗ ರೀ ಹುಡ್ಕ್ಯಾಡಕ್ಕೆ ಹೋದ್ರು ಸಹಿತ ಹೆಣ ಬಿದ್ದ ಜಾಗದ ಕಡೆ ಕಳಿಸಿಲ್ರಿ. ಈ ಕಡೆ ಬಂದಕ್ಕೆ ಏನದ ಈ ಕಡೆ ಕಬ್ಬಿನೊಂದಾಗ ಹುಡ್ಕ್ಯಾಡು ಹೋಗು ಇಲ್ಲಿಕ ನಿಮ್ಮ ಅಪ್ಪ ಕಡೆ ಇದಕ್ಕೆ ಹೋಗ್ಯಾನ ಲಚ್ಚಣ ಕಡೆ ಹೋಗ್ಯಾನ ಅಲ್ಲಿಗೆ ಹೋಗ್ರಿ ಅಂತ ಹೇಳ್ಯಾಡ್ರಿ ಸರ. ಹೇಳಿಂದ ಮುಂದೆ ಏನದ ಆಕಿ ಗೌಡ್ತಿ ಮಲ್ಲಮ್ಮ ಗೌಡ್ತಿ ಹೊಲ್ದ ಮಾಲಾಕ್ತಿ ಮಲ್ಲಮ್ಮ ಗೌಡ್ತಿ ಹೇಳ್ಯಾಡ್ರಿ. ಹೇಳಿಂದ ಮುಂದೆ ಏನದ ಅವ್ರ ಬಲ್ಲಿ ದುಡ್ಲೇಕದನ್ರಿ ಅವ. ದುಡ್ಲೇಕನ ಆಮೇಲೆ 6 ತಿಂಗಳ 8 ತಿಂಗಳ ಹಿಂದೂ ಅಲ್ಲೇ ದುಡ್ದನ್ರಿ ಅವ. ದುಡಿದ್ರು ಸಹಿತ ಈ ಸದ್ಯ ಏನು ಹೇಳ್ತಾರೆ ನಮ್ಮ ಬರೀ ಕೆಲಸಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ದುಡಿಸ್ಕೊಂಡಾರ ಗಳೆ ಹೊಡ್ಸ್ಕೊಂಡಾರ ಎಲ್ಲ ಮಾಡ್ಯಾರ. ನೀರ ನಿಡಿ ಎಲ್ಲ ಕಟ್ಟಿಸ್ಕೊಂಡು ಎಲ್ಲ ಮಾಡಿ ಆಮೇಲೆ ಏನದ ಈ ಥರ ಏನದ ನಮಗೆ ಹಿಂಗೆ ಮಾಡ್ಲಕತ್ತಾರಿ. ಮಾಡಿ ಏನದ ಅವನಿಗೆ ಇದು ಮಾಡಿ 3 ದಿವಸ ಹೆಣ ಹೆಂಗೆ ಕಾಯ್ದಳಕಿ ಕಾಯ್ದು ಮಲ್ಲಮ್ಮ ಹೆಂಗೆ ಕಾಯ್ದು ಏನೇನು ಮಾಡಿದಳು ಏನೇನು ಘಟನೆಗಳು ನಮಗೆ ಯಾವ್ದು ನ್ಯಾಯ ಸಿಕ್ಕಿಲ್ರಿ ಸಾಹೇಬ್ರ. ನಮಗೆ ನ್ಯಾಯ ಕೊಡಿಸ್ಬೇಕ್ರಿ. ಒತ್ತರದ ಮೇಲೆ ಎಲ್ಲ ಇದು ಮಾಡಿ ಎಲ್ಲ ಒಟ್ಟು ಬಡಿಗೆ ಅಲ್ಲೇ ಇಟ್ಟಾಳ್ರಿ. ಇಟ್ಟೆಲ್ಲ ಮಾಡಿ ಕಾಯ್ಕೊಂಡು ಇದ್ದು ಹೆಣ ಜೊಗ್ಗಿದ ಮೇಲೆ ಹಿಂದ್ರಗಡೆ ನಮ್ಮ ಊರವ್ರಿಗೆ ಕರೆಸಿ ತೋರಿಸ್ಯಾಡ್ರಿ. ಅಕ್ಕಿನೇ ತೋರಿಸ್ಯಾಡ್ರಿ. ಮಾದೇವನದೇ ನಮಗೆ ಗೊತ್ತಿಲ್ರಿ ಸರ. ಅಕ್ಕಿ ಹೆಂಗೆ ಮಾದೇವ ಅಂದಳು. ಮುಖ ಎಲ್ಲ ಬಾತೆಲ್ಲ ಇದಾಗಿ ಕೈ ಕಾಲೆಲ್ಲ ಬಾತ್ ಬಿಟ್ಟಿದ್ರಿ. ಕಾಲಿಂದು ಎಲ್ಲ ಚರ್ಮ ಇದ್ದಿರಿ ಸರ. ಅದು ನಾವೇ ಕೂನ ಹಿಡಿಯೋಕ್ಕಾಗಿಲ್ರಿ. ನಮ್ಮ ಅಣ್ಣನೇರ ಮಾದೇವ್ರಿ. ಆಕೆ ಮಲ್ಲಮ್ಮನ ಹೇಳ್ರಿ ನಿಮ್ಮ ಮಾದೇವ್ ಇಲ್ಲಿ ಬಿದ್ದನಂತ ಬೇರೆ ಕಡೆ ನಮ್ಮ ಅಲ್ಲಿ ಬಾಜು ಹೋಗ್ತಾವ್ರಿ. ಆಕೆ ನಾವೇ ಕೂನ ಹಿಡ್ದಿಲ್ರಿ ಸರ. ಇದಕ್ಕೆ ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ ಸರ್. ನಮ್ಗೆ ನ್ಯಾಯ ಸಿಕ್ಕಿಲ್ರಿ. ಎಲ್ಲ ಪೊಲೀಸಿಗೆ ಬಂದು ಏನೋ ಬರೀ ಆ ಕಡೆ ಈ ಕಡೆ ಅವ್ರ ಮೇಲೆ ಇವ್ರ ಮೇಲೆ ಬರೀ ಸಂಶಯ ಹಂಗ ಹಿಂಗಲ್ಲ ಕತ್ತರಿ. ನಮಗೆ ಕಾರಣ ರೀ ಹೊಲ್ದವ್ರ ಮೇಲೆ ರೀ ಆ ಸರ್ವೇರ್ ಅತ್ತೇರಿ ಅವರಪ್ಪ ಸಿದ್ದೇರಿ ಆಕಿ ಮಲ್ಲಿ ಇವ್ರು ಮಾತ್ರ ನಮ್ಮ ಅಣ್ಣಗ ಮೋಸ ಮಾಡಿ ಸಾಯಿ ಹೊಡೆದಾರ. ಇವ್ರಿಂದ ಏನಾರೇ ಒಂದು ಹೇಳ್ಕೊತ ಮಾಡ್ಕೊತ ಕುಂದಿರ್ತಾರ. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಹಂಗೆ ಹಿಂಗೆ ಅಂತ ಹೇಳ್ತಾರ್ರಿ ಅವ್ರು ಸರ್ವೇರ ಅತ್ತೆ. ಯಾವ ಕಾರಣಕ್ಕೆ ಹೊಡೆದಾರೋ ಏನು ಮಾಡಿರೋ ಗೊತ್ತಿಲ್ಲ ಸರ. ಒಟ್ಟು ಅವ್ರ ಬಳಿ ದುಡ್ಲಕ್ಕೆ ಹೋಗ್ಯಾನ. ಅವ್ರ ಮೇಲೆ ಸಮಸ್ಯೆ ರೀ ನಮ್ಗೆ. ಹೌದ್ರಿ ಆಗ್ಯದ ಸರ್. FIR 12ನೇ ತಾರೀಕಿಗೆ ಸರ್. ಪೊಲೀಸರ ಹುಡುಕಬೇಕು. ಇನ್ನ ಇದಕ್ಕೆ ಭಾಳ ಸಂಶೋಧನೆ ಮಾಡ್ಬೇಕು. ಯಾವ ಎಂಗಲ್ದಲ್ಲಿ ಮಾಡ್ಬೇಕು ಈ ಎಂಗಲ್ದಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ ಸರ್. ಯಾವ ಎಂಗಲ್ದಲ್ಲಿ ಒಟ್ಟು ನಮ್ಗೆ ಯಾವ ಎಂಗಲ್ ಕಾಲಕ್ಕ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ಸತ್ತಿಂದ 4 ದಿನ ಬಿದ್ದಾನ್ರಿ. ಸತ್ತಿನ ಮತ್ತಿನ್ನ 8 ದಿವಸ 15 ದಿವಸ ಟೈಮ್ ಆಲಿ ಹೋಲಿ ಅಂದ್ರೆ ಹೆಂಗ್ರಿ ಸಾಯ್ಬ್ರಿ? ಇದು ಎಲ್ಲ ಇದು ಸಿಗದೇನ್ರಿ? ಅವ ಕೊಳತು ಹೋಗಿದ್ದ ಸಿಗ್ತದ್ರಿ. ತೆಂಗಿನ ಪರಿಕೆ ಒರೆಸ್ಯಾಡ್ರಿ. ಮತ್ತ ತೊಗರಿ ಗಿಡ ಕಿತ್ ಹಾಕ್ಯಾಳ ಮ್ಯಾಗ. ಒಣ ಹುಲ್ಲು ಎಳ್ದಾಳ. ಒಬ್ಬನಿಗೆ ಗಬ್ಸಾಳಿಗವನಿಗೆ ಕರ್ಸ್ಯಾಳ ಹೆಣ ಒಯ್ದು ಹೋಗಿಲ್ಲ ಕೊಡ್ಡಿನ ಮ್ಯಾಗ. ಇನ್ನು ನಮ್ಮ ಹೊಲದ ಬಲ್ಲಿ ಅವ್ರು ನೋಡ್ಲಿಕ್ಕಂದ್ರ ಸುಟ್ಟು ಬಿಡವ್ರಿ ಅವ್ರು ಮಧ್ಯಾಹ್ನದಾಗ ರ್ಯಾಲಿ ಸಂಜಿಕೆ ರ್ಯಾಲಿ. ನಮಗ್ ಗೊತ್ತಿಲ್ಲ ಅಂತ ಹೇಳಕ್ರೇಕಿ ಹಿಂಗೆಲ್ಲ ಹೊಲ್ದಾಗ ಮನ್ಯಾಗ ಹಿಂಗ್ ಮಾಡ್ಕೊತ ಕೂತ್ರ ಆತದ್ರಿ. ಎಲ್ಲಾ ತರನೂ ಮಾಡ್ಯಾನ ಮಗ. ಇಂಥದ್ ಮಾಡ್ಯಾನಂತ ನಮಗ್ ಹೇಳಕ್ ಬರ್ಬೇಕಾಗಿತ್ರಿ ಆಕಿ. ನನಗಾರ ಹಿಂಗ ಅನ್ಯಾಯ ಮಾಡ್ಲಕತ್ತಾನ ನಾ ಕಡಿತೀನಿ ನೋಡತ್ ನಮ್ಗೆ ಹೇಳಿ ಕಡಿಬೇಕಾಗಿತ್ರಿ. ಆಕಿನ ಕೂಡ ನಾವು ಕಡ್ದು ಬಿಡ್ತಿದ್ದೆವು. ಸುನಿಲ್ ರೀ ಮಾದಪ್ಪ ಪೂಜಾರಿ ಬನ್ನೇಟ್ರಿ. ಹೊಲಕ್ಕೆ ಹೋಯ್ತೀನಿ ಸರ. ಹೊಲಕ್ಕೆ ಹೋದ್ರಿ ಚಪ್ಪಲ್ ಅದಾವ್ರಿ. ಹೊಳೆ ಚಪ್ಪಲ್ ಮತ್ತು ಹೊಳೆ ಬಂದೀನಿ ರೀ. ನಮ್ಮ ಅಪ್ಪಾರ ಬಂದ್ರ ಅಂತ ಕೇಳಿದೀನಿ. ಇಲ್ಲಪ್ಪ ಚಪ್ಪಲ್ ಹಾಕೊಂಡು ಹೋಗ್ತಾಳ್ರಿ. ಆಡಕ್ಕೆ ಹೋಗಿದ್ದೀನಿ ಹೊಳೆ. ನನ್ನ ಎದುರು ಮುಂಜೆ ಹೋದ್ರಿ ಮಾತ್ರ ಈ ಕಡೆ ಹೋಗ್ಬೇಡಪ್ಪ ಹಿಂಗೆ ಹೋಗೋದು ಹೇಳಿದ್ರಿ. ನಗರ್ರಿ ನನ್ನ ಒಟ್ಟು ಲಕ್ಷಣಕ್ಕೆ ಹೋಗಿ ಇದು ಮುಟ್ಕೊಂಡು ಹೇಳಿದ್ರಿ. ಇಲ್ರಿ ಇಲ್ಲೇ ಇದ್ದಿರ್ಬೇಕ್ರಿ ಅಂತ ನಾವು ಅಂದಿರಿ. ಇಲ್ಲ ಲಕ್ಷಣಕ್ಕೆ ನನಗೆ ಹೇಳಿ ಇರತ್ತೆ ಅಂದ್ರಿ. ಹೇಳಿ ಹೋಗಲ್ರಿ ಮನ್ಯಾಗ ಹೇಳಿ ಹೋಗ್ತೀನಿ ಅಂತ ಅಂದಿನಿ. ನಾವು ಅನ್ನೋದ್ರೆ ನೋಡ್ರಿ ಕೊಡ್ತೀರಾ ಫೋನ್ ಹಚ್ಚಿರಿ ಆ ಕಡೆ ಈ ಕಡೆ ಅಂದಿನಿ.
ಈ ಕಡೆ ಕಚ್ಚಿನ ತಂದ್ರಿ ಅವರು ಅವ್ರಿದ್ರೆ ಬಂದಿಲ್ಲ ಅಂತ ಹೇಳಿದ್ರಿ ಅವರು ಅಂದಿದ್ರೆ ರೀ ಮತ್ತೆ ಆಯ್ತಾರದನ ಹೋದನ್ರಿ ಆಯ್ತಾರದನ ಹೋಗಿ ಕೇಳ್ದನ್ರಿ ಮಾತಾಡಿ ಇಲ್ಲಪ್ಪ ಲಚ್ಚಣಕ್ಕೆ ಹೋಗನ್ರಿ ನಾ ಹುಡುಕಾಡ್ತೇನೆ ರೀ ಆ ಕಡೆ ಹೋಗ್ಬಿಡಪ್ಪ ಆ ಕಡೆ ಫುಲ್ಲ ಹೊಲ ಅದ ಈ ಕಡೆ ಕಬ್ಬಿನ ಹೊಲ್ದಾಗ ಹುಡುಕಾಡಂದ್ರಿ ಹುಡುಕಾಡಂದ್ರೆ ಆ ಕಡೆ ಇದ್ದಿಲ್ರಿ ಮತ್ತೆ ಹೊಳ್ಳಿ ಬರೋನ ನೋಡ್ರಿ ಆ ಕಡೆ ಈ ಕಡೆ ಫೋನ್ ಹಚ್ಚಿ ಕೇಳ್ರಿ ಅಂತಂದ್ರಿ ಕೇಳೋಣ ಇದ್ರೆ ನಾ ಹಚ್ಚಿ ಕೇಳ್ದನಪ್ಪ ಅಂತಂದ್ರಿ ಅಂದ್ರೆ ಮತ್ತೆ ಸೋಮವಾರ ದಿನ ಹೋದನ್ರಿ ಮತ್ತೆ ಅದೇ ಕೇಳ್ದನ್ರಿ ಮತ್ತೆ ಕೇಳಿ ಆ ಕಡೆ ಹೋಗಂದ್ರಿ ಆ ಕಡೆ ಹೋಗ್ಬಿಡಪ್ಪ ಈ ಕಡೆ ಹೋಗಂದ್ರಿ ಅವತ್ತು ಹೆಣ ಸಿಗದಿನ ರೀ ಮುಂಜಾನೆ ಹೋಗಿದ್ದೀವಿ ರೀ ನಾನು ನಮ್ಮ ಅಮ್ಮ ಹೋಗಿದ್ದೀವಿ ಈ ಕಡೆ ಹೋಗ್ಬಿಡಪ್ಪ ಹಿಂಗೆ ಹೋಗ್ರಿ ದಂಡಿಡ್ ಹೋಗ್ರಿ ದಂಡಿಡ್ ಹೋಗಿದ್ದೀನಿ ರೀ ನಮ್ಮ ಅಮ್ಮ ಹಿಂಗೆ ಹೋದ್ರಿ ನಡವಾರ ಕಾವಲಿ ಅದಾರ ಆ ನಡವಾರ ಕಾವಲಿಯಾಗ ಕರ್ಕೊಂಡು ಹೋಗ್ರಿ ಗೌಡ್ತಿ ಮುಂದೆ ಹಿಂದೆ ನಿಂತ್ರಿ ಆ ಕಡೆ ಒಟ್ಟು ಆ ಕಡೆ ಹೋಗ್ಬೇಡ್ರಿ ಆ ಕಡೆ ಇಲ್ಲ ಕುಲ್ಲ ಹೊಲ ಅದ ಆ ಕಡೆ ಬಿದ್ದಿಲ್ಲ ಈ ಕಡೆ ಕಬ್ಬನಿ ಹುಡುಕಾಡ ಅಂದ್ರಿ ಆ ಕಡೆ ನೋಡಿದ್ರಿ ಮನೆಗೆ ಒಂದು 5 ನಿಮಿಷ ಐತ್ರಿ ಬಂದು ಹೆಣ ಸಿಕ್ಕದ ಫೋನ್ ಹಚ್ಚಿರಿ ಅಲ್ಲಿಗೆ ಹೋಗಿದ್ರಿ ಈ ಬನ್ನೇಟಿಯಲ್ಲಿ ಆಗಿರ್ತಕ್ಕಂಥ ಈ ಒಂದು ಘಟನೆ ಕುರಿತು ಇವತ್ತ ಬನ್ನೇಟಿ ಗ್ರಾಮದ ಜನರೇ ಇವತ್ತ ಯಾವುದೇ ಸಂಘಟನೆಯವರ ಹತ್ತಿರ ಹೋಗದೆ ಇವತ್ತು ಪ್ರೆಸ್ ಮೀಟಿಂಗ್ ಬಂದು ಇವತ್ತು ಪ್ರೆಸ್ ಮೀಟಿಂಗ್ ಮಾಡುವಂಥ ಪ್ರಸಂಗ ಇವತ್ತು ಅವರಿಗೆ ಬಂದು ಒದಗ್ಯದ. ಯಾಕೆ ಈ ಮಾತು ಹೇಳ್ತೀನಪ್ಪ ಅಂತಂದ್ರೆ ಅವ್ರಿಗೆ 3ನೇ ತಾರೀಕಿಗೆ ಈ ಘಟನೆ ಆಗ್ಯದ. ಇಲ್ಲಿ ತನೂ ಇವರಿಗೆ ಇಲಾಖೆಯವರು ಅವರಿಗೆ ಕರೆಸೋದು ಅವರಿಗೆ ವಿಚಾರಣೆ ಮಾಡೋದು ಆಗ್ಯದ. ಆ ಏನು 3ನೇ ತಾರೀಕಿಗೆ ಘಟನೆ ಆಗ್ಯದ ಸಂಘಟನೆಯವ್ರು ನಾವು ಅವರು ಸಂಪರ್ಕದಾಗ ಇದ್ದೀವಿ. ಅಲ್ಲಿ ಸ್ಟೇಷನ್ಗೆ ಹೋಗಿವಿ, ಅಲ್ಲಿ PM ಮಾಡೋ ಹೊತ್ನಾಗ ಅಲ್ಲಿ ಹೋಗಿವಿ, ಎಲ್ಲನೂ ಮಾಡೀವಿ. ಆದ್ರೆ ಇವತ್ತು ಮರ್ಡರ್ ಅಂತೇಳಿ ರಿಪೋರ್ಟ್ ಬಂದದ, ಡಾಕ್ಟರ್ ರಿಪೋರ್ಟ್ ಕೂಡ ಬಂದದ. ಆ ರಿಪೋರ್ಟ್ ಬಂದ ಬಳಿಕ ಇವತ್ತು 12ನೇ ತಾರೀಕಿಗೆ FIR ಮಾಡ್ಕೊಂಡು ತನಿಖೆ ಹಂತದಲ್ಲಿ ಅದ ಅಂತೇಳಿ ಇಲಾಖೆಯ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಇವತ್ತು PSI ಅವರಾಗಿರ್ಬೋದು, DSP ಅವರಾಗಿರ್ಬೋದು, ಈಗ ನಾವು ತನಿಖೆಯಲ್ಲೇ ಇದ್ದೀವಿ ಅಂತ ಹೇಳ್ತಾರೆ. ಅದು ನಾವು ಇವತ್ತು ನಿಮ್ಮ ಮುಖಾಂತರ ಏನು ಆಗ್ರಹ ಮಾಡ್ತೀವಪ್ಪ ಅಂದ್ರೆ ಶೀಘ್ರದಲ್ಲೇ ಯಾರು ನಿಜವಾದ ಆರೋಪಿಗಳಾದಾರ ಅವರನ್ನು ಬಂಧಿಸಬೇಕು, ಅವರನ್ನು ಜೈಲು ಕಳಿಸ್ಬೇಕು. ಬೇರೆಯವರು ಒತ್ತಡಕ್ಕಾಗಿ ಬೇರೆದವರಿಗೆ ನಿರಪರಾಧಿಗೆ ಅಪರಾಧಿ ಮಾಡುವಂಥ ಕೆಲಸ ಇವತ್ತು ಇಲಾಖೆಯನ್ನು ಕೂಡ ಆಗ್ಬಾರ್ದು ಅಂತಕ್ಕಂಥ ವಿಚಾರವೂ ಕೂಡ ನಾವು ಇವತ್ತು ವ್ಯಕ್ತಪಡಿಸ್ತೀವಿ. ಆದರೆ ಇವತ್ತ ಈ ದಲಿತ ಕುಟುಂಬಕ್ಕೆ ಅನ್ಯಾಯ ಆಗ್ಯದ. ಇವತ್ತ ಅವರೆಲ್ಲ ಇವತ್ತು FIR ಕೂಡ ಆ ಹೊಲದ ಮಾಲಕರ ಹೆಸರು ಹಾಕ್ಯಾರ. ಇಲ್ಲಿ ಆ ಪತ್ರ ಸಡ್ ಮ್ಯಾಗ ಬಡಗಿ, ಆ ಪತ್ರ ಸಡ್ ಬಲ್ಲಿ ಚಪ್ಪಲ್ ಇದ್ದದ್ದು ಎಲ್ಲ ನೋಡಿದ್ರ ಮತ್ತು ಅಲ್ಲೇ ಆಗ್ಯದಂತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿ ಕಾಣ್ತದ. ಇಲಾಖೆಯವರು ಇದಕ್ಕೆ ಸುಮ್ಮನೆ ಸತಾಯಿಸಿ ಸುಮ್ಮನೆ ಟೈಮ್ ಕಳಿಬಾರ್ದಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೇನೆ. ಅದಕ್ಕೆ ಅವರು ಇವತ್ತು ಗ್ರಾಮಸ್ಥರೇ, ಇವತ್ತು ಕುಟುಂಬದ ಜನರೇ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರ ಕಚೇರಿಯವರಿಗೂ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥ ಮಾತು ಕೂಡ ಹೇಳಕತ್ತಾರೆ. ಅದಕ್ಕೆ ಏನಾದರೂ ಇಲಾಖೆ ಲೇಟ್ ಮಾಡ್ತಂದ್ರ ಎಲ್ಲ ದಲಿತ ಪರ ಮತ್ತು ಪ್ರಗತಿಪರ ಸಂಘಟನೆಗಳು ಇವತ್ತು ಅವರಿಗೆ ಬೆಂಬಲ ಕೊಡ್ಬೇಕಾಗ್ತದೆ ಅಂತಕ್ಕಂಥ ಮಾತು ಕೂಡ ಇವತ್ತು ನಾವು ಹೇಳ್ತೇವೆ. ಅದಕ್ಕೆ ಮಾನ್ಯ ಇಲಾಖೆಯ ಮುಖ್ಯಸ್ಥರಲ್ಲಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಆರೋಪಿಗಳನ್ನು ಬಂಧಿಸ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಇವತ್ತು ಅವನಿಗೆ ಮರ್ಡರಾದ ಬಿಫೋರ್ ಅಂದರೆ ಮುಂಚಿತವಾಗಿ ಒಂದು ವಾರದ ಮೊದಲೇ ಅವ್ನು ಫೋನ್ ಇದ್ದಿಲ್ಲ. ಫೋನ ಮಾಲಕರು ಕಸ್ಕೊಂಡ್ರ ಅಂತ ಹೇಳಿದ ಮನ್ಯಾಗ. ಅದ್ರಗೋಸ್ಕರ ಅದು ಫೋನು ಏನು ಪ್ರೀ ಪ್ಲಾನ್ ಅದೋ ಏನದು ಇವತ್ತು ಅಮಾನ್ಯಕ ಒಬ್ಬ ಕೂಲಿ ಕಾರ್ಮಿಕ ಅವ್ರು ಹೊಲದಾಗ ಸತ್ತಾನ. ಇವತ್ತು ನಮ್ಮ ದಲಿತ ಸಮುದಾಯಕ್ಕೆ ಭಾಳ ನಮ್ಮ ಕೇರಿ ಒಳಗೆ ಭಾಳ ಅನ್ಯಾಯ ಆಗ್ಯದ. ಯಾರೂ ಊಟ ಮಾಡ್ಲಾಗ್ಯಾರ. ಇಂಥ ಪರಿಸ್ಥಿತಿ ಮುಂದೆ ಯಾರಿಗೆ ಬರ್ಬೋದು ಅಂತ ಕಳ್ಕೊಳ್ಳಿ ಮನೆ. ಯಾಕಂತ ಕೇಳಿದ್ರೆ ನಮ್ಮ ಹುಡುಗ ಕಲ್ತರು ಮಕ್ಕಳ ಹೆಸರು ಹೇಳೋದು, ಅವ್ರ ಹೆಸರು ಹೇಳೋದು. ಏನು ಮಾಡ್ತಾರೆ ಇಲಾಖೆ ಏನು ಮಾಡ್ತದೆ ಇಲ್ಲಿ? ನಮ್ಮ ಕೈ ತಗೊಂಡು ನಮ್ಮ ಕಣ್ಣು ತುರ್ಸ್ಲಕತ್ತಾರ. ಸರಿ ಮಾಡ್ಬೇಕು, ನ್ಯಾಯ ಕೊಡೋದು ಸಮಾಜಕ್ಕೆ ಯಾರೇ ಇರಲಿ, ಅವ್ರು ಯಾವ ಜಾತಿಯವನೇ ಇರಲಿ, ಅವನು ಒದ್ದು ಒಳಗೆ ಹಾಕ್ಲಿ, ಅವ್ರು ಅದಕ್ಕೆ ಸಹಕಾರ ಕೊಡ್ತೀವಿ ನಾವು. ನ್ಯಾಯ ಸಿಕ್ಕಿಲ್ಲ ನಮಗೆ.